ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಕಾವ್ಯ. ಈಗ ನನಗೆ 16 ವರ್ಷ. ಈ ಘಟನೆ ನಡೆದಿದ್ದು ಕೇವಲ 2 ತಿಂಗಳ ಹಿಂದೆ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ನನ್ನ ಅಣ್ಣನ ಮದುವೆಗೆ ಕೇವಲ 20 ದಿನಗಳಷ್ಟೇ ಬಾಕಿ ಇತ್ತು. ಆದರೆ ಆ ಸಂಭ್ರಮದ ನಡುವೆ ನಡೆದ ಒಂದು ಕಹಿ ಘಟನೆ ನನ್ನ ಜೀವನವನ್ನೇ ಬದಲಿಸಿತು. ಇದು ಕೇವಲ ನನ್ನ ಕಥೆಯಲ್ಲ, ಇಂದಿನ ಸಮಾಜದಲ್ಲಿ ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಅಪಾಯದ ಮುನ್ಸೂಚನೆ. ಅಣ್ಣನ ಮದುವೆ ಕೆಲಸಗಳಿಗಾಗಿ ಅಮ್ಮ ತಮ್ಮ ದೂರದ ಸಂಬಂಧದ ಸೋದರಮಾವ ಸುರೇಶ್ ಅವರನ್ನು ಮನೆಗೆ ಕರೆಸಿದ್ದರು. ಸುರೇಶ್ ಮಾವನಿಗೆ 33 ವರ್ಷ ವಯಸ್ಸಾದರೂ ಇನ್ನೂ ಮದುವೆಯಾಗಿರಲಿಲ್ಲ. ನಾನು ಅವರನ್ನು ಮೊದಲ ಬಾರಿಗೆ ನೋಡುತ್ತಿದ್ದೆ. ಅವರು ಮನೆಗೆ ಬಂದಾಗ ಅಮ್ಮ ಅವರಿಗೆ ಫ್ರೆಶ್ ಆಗಲು ನನ್ನ ರೂಮನ್ನೇ ತೋರಿಸಿದರು. ನಾನು ರೂಮಿನಲ್ಲಿ ಪರೀಕ್ಷೆಗಾಗಿ ಓದುತ್ತಿದ್ದೆ. ಮಾವ ಒಳಗೆ ಬಂದು ನನ್ನ ಹತ್ತಿರ ಕುಳಿತರು. ಕಾವ್ಯ, ನೀನು ತುಂಬಾ ದೊಡ್ಡವಳಾಗಿದ್ದೀಯಾ ಅಮ್ಮ, ಚಿಕ್ಕವಳಿದ್ದಾಗ ನೋಡಿದ್ದು ಎನ್ನುತ್ತಾ ನನ್ನ ಭುಜದ ಮೇಲೆ ಕೈ ಹಾಕಿ ಸವರುತ್ತಾ ಕುಳಿತರು. ಅವರ ಮಾತು ಮತ್ತು ಸ್ಪರ್ಶದಲ್ಲಿ ಏನೋ ಅಸಹಜತೆ ಇತ್ತು. ಅವರ ನೋಟ ನನಗೆ ಇಷ್ಟವಾಗಲಿಲ್ಲ. ನಾನು ತಕ್ಷಣ ಅವರ ಕೈಯನ್ನು ದೂರ ಸರಿಸಿ ಅಲ್ಲಿಂದ ಎದ್ದು ಬಂದೆ. ಮನೆಯಲ್ಲಿ ನಾನು ಎಲ್ಲರಿಗಿಂತ ಚಿಕ್ಕವಳು, ಎಲ್ಲರ ಪ್ರೀತಿಯ ಮಗಳು. ಹಾಗಾಗಿ ಮಾವ ಪ್ರೀತಿಯಿಂದ ಹಾಗೆ ಮಾಡಿರಬಹುದು ಎಂದು ನಾನೇ ಸಮಾಧಾನ ಮಾಡಿಕೊಂಡೆ. ಅಣ್ಣ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಅಪ್ಪ ನನ್ನನ್ನು ಶಾಲೆಗೆ ಬಿಡುತ್ತಿದ್ದರು. ಆದರೆ ಪರೀಕ್ಷೆಯ ಮೊದಲ ದಿನ ಅಪ್ಪ ಮತ್ತು ಅಣ್ಣ ಇಬ್ಬರೂ ಮದುವೆ ಹಾಲ್ ಬುಕ್ ಮಾಡಲು ಹೋಗಿದ್ದರು. ನಾನು ಕಂಗಾಲಾಗಿದ್ದಾಗ ಮಾವ ತಾನೇ ಶಾಲೆಗೆ ಬಿಡುವುದಾಗಿ ಮುಂದೆ ಬಂದರು. ಅಮ್ಮ ನಂಬಿಕೆಯಿಂದ ಗಾಡಿಯ ಕೀ ಕೊಟ್ಟರು. ಗಾಡಿಯ ಮೇಲೆ ಕುಳಿತಾಗ ಚಳಿಗಾಲದ ಕಾರಣ ಚಳಿ ಹೆಚ್ಚಿತ್ತು. ಮಾವ ಚಳಿಯಾಗುತ್ತಿದೆ, ನನ್ನನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಹೇಳುತ್ತಾ ನನ್ನ ಕೈಗಳನ್ನು ಬಲವಂತವಾಗಿ ತಮ್ಮ ಸೊಂಟಕ್ಕೆ ಸುತ್ತಿಕೊಂಡರು. ಅವರು ಪದೇ ಪದೇ ಜೋರಾಗಿ ಬ್ರೇಕ್ ಹಾಕುತ್ತಿದ್ದರು. ಆಗ ನಾನು ಅವರ ಮೇಲೆ ಬೀಳುತ್ತಿದ್ದೆ. ಅವರ ಉದ್ದೇಶ ಸರಿಯಿರಲಿಲ್ಲ ಎಂಬುದು ಅರಿಯುವಷ್ಟು ಮುಗ್ಧತೆ ನನ್ನಲ್ಲಿತ್ತು. ಅಂದಿನಿಂದ ಮಾವನೇ ನನ್ನನ್ನು ಶಾಲೆಗೆ ಬಿಡಲು ಮತ್ತು ಕರೆತರಲು ಶುರು ಮಾಡಿದರು. ಮಧ್ಯಾಹ್ನ ಬಿಸಿಲಿದ್ದರು. ನನ್ನನ್ನು ಅಪ್ಪಿಕೋ ಎನ್ನುತ್ತಿದ್ದರು. ಒಂದು ದಿನ ನಾನು ರೂಮಿನಲ್ಲಿ ಓದುತ್ತಿದ್ದಾಗ ಅವರು ಒಳಬಂದು ನನ್ನ ಬೆನ್ನಿನ ಮೇಲೆ ಕೈ ಓಡಿಸಲು ಶುರು ಮಾಡಿದರು. ನಾನು ಗಾಬರಿಯಿಂದ ಮಾವ ಕೈ ತೆಗೆಯಿರಿ, ಇದು ಸರಿಯಲ್ಲ ಅಂದೆ. ಅವರು ನನ್ನ ಬಟ್ಟೆಯ ಚೈನ್ ಎಳೆಯಲು ಪ್ರಯತ್ನಿಸಿದಾಗ ನಾನು ಕೂಗಾಡಿ ಹೊರಬರಲು ಪ್ರಯತ್ನಿಸಿದೆ. ಆಗ ಕೆಲಸದ ಅಕ್ಕ ಬಂದಿದ್ದರಿಂದ ಅವರು ಏನೂ ಅರಿಯದವರಂತೆ ನಾಟಕ ಮಾಡಿ ಸುಮ್ಮನಾದರು. ನನಗೆ ಭಯವಾಗಿತ್ತು. ಆದರೆ ಮನೆಯಲ್ಲಿ ಎಲ್ಲರೂ ಮದುವೆ ಸಂಭ್ರಮದಲ್ಲಿದ್ದಾರೆ. ಈಗ ಏನಾದರೂ ಹೇಳಿದರೆ ಜಗಳವಾಗುತ್ತದೆ ಎಂಬ ಆತಂಕದಿಂದ ನಾನು ಸುಮ್ಮನಾದೆ. ಸಂಜೆ ಅವರು ನನ್ನ ರೂಮಿಗೆ ಬಂದು ಕ್ಷಮೆ ಕೇಳುವಂತೆ ನಾಟಕ ಮಾಡಿದರು. ನಿನ್ನ ಕೂದಲಿನಲ್ಲಿ ಬಟ್ಟೆಯ ಚೈನ್ ಸಿಕ್ಕಿ ಹಾಕಿಕೊಂಡಿತ್ತು, ಅದಕ್ಕೆ ಹಾಗೆ ಮಾಡಿದೆ ಎಂದು ಸುಳ್ಳು ಹೇಳಿದರು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಲ್ಲರೂ ನಿನ್ನ ಅಣ್ಣನಿಗೆ ಬೆಲೆ ಕೊಡುತ್ತಾರೆ, ನಿನ್ನನ್ನು ಯಾರೂ ಕೇರ್ ಮಾಡಲ್ಲ, ನಾನು ಮಾತ್ರ ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತೇನೆ ಎಂದು ಹೇಳಿ ನನ್ನ ಮನಸ್ಸನ್ನು ಪೋಷಕರ ವಿರುದ್ಧ ಎತ್ತಿಕಟ್ಟಲು ಶುರು ಮಾಡಿದರು. ಅವರು ನನಗೆ ಮೊಬೈಲ್ ಬಳಸಲು ಕೊಡುತ್ತಿದ್ದರು. ಇದರಿಂದ ಅಮ್ಮ ಬೈದಾಗ ನಾನು ಅಮ್ಮನಿಗೆ ಎದುರು ಉತ್ತರ ನೀಡಿದೆ. ಮಾವನೇ ನನ್ನ ನಿಜವಾದ ಗೆಳೆಯ ಎಂದು ಭಾವಿಸಿ ಅವರ ಜೊತೆ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದೆ. ಇದು ಅವರು ಹೂಡಿದ ಬಲೆಯಾಗಿತ್ತು. ಒಂದು ದಿನ ಶಾಲೆಗೆ ರಜೆಯಿತ್ತು. ನಾನು ಸ್ನಾನ ಮುಗಿಸಿ ಬಟ್ಟೆ ಬದಲಿಸಲು ರೂಮಿಗೆ ಬಂದಾಗ ಮಾವ ಅನಿರೀಕ್ಷಿತವಾಗಿ ಒಳಗೆ ಬಂದರು. ನಾನು ಟವೆಲ್ ಉಟ್ಟಿದ್ದೆ. ಹೊರಗೆ ಹೋಗಲು ಹೇಳಿದರೂ ಕೇಳದೆ ಬಲವಂತವಾಗಿ ನನ್ನ ಹತ್ತಿರ ಬಂದರು. ನನ್ನ ಭುಜಗಳನ್ನು ಸವರುತ್ತಾ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದರು. ಅಮ್ಮನ ಧ್ವನಿ ಕೇಳಿ ಅಲ್ಲಿಂದ ಓಡಿ ಹೋದರು. ಮದುವೆಯ ಹಿಂದಿನ ರಾತ್ರಿ ಅತಿಥಿಗಳು ಹೆಚ್ಚಾದ ಕಾರಣ ಅಮ್ಮ ಮಾವನನ್ನು ನನ್ನ ರೂಮಿನಲ್ಲೇ ಮಲಗಲು ಹೇಳಿದರು. ಅಂದು ರಾತ್ರಿ ಅವರು ನನ್ನ ಹಾಸಿಗೆಯ ಮೇಲೆ ಬಂದು ಅತ್ಯಂತ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದರು. ನನ್ನನ್ನು ತಬ್ಬಿಕೊಂಡು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನನ್ನ ಮೈಮೇಲೆ ಕೈ ಓಡಿಸಿ ನೋವುಂಟು ಮಾಡಿದರು. ನಿನಗೆ ಮಜಾ ಬರುತ್ತದೆ, ಸುಮ್ಮನಿರು ಎಂದು ನನ್ನ ಬಾಯಿ ಮುಚ್ಚಿದರು. ನೋವು ತಡೆಯಲಾರದೆ ನಾನು ಜೋರಾಗಿ ಕಿರುಚಿದೆ. ನನ್ನ ಕೂಗು ಕೇಳಿ ಅಮ್ಮ ಮತ್ತು ಅಪ್ಪ ರೂಮಿಗೆ ಓಡಿ ಬಂದರು. ಅಲ್ಲಿನ ದೃಶ್ಯ ನೋಡಿ ಅಮ್ಮನಿಗೆ ಆಘಾತವಾಯಿತು. ಮಾವ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರು. ಅಪ್ಪ ಹಿಡಿದು ಬಾರಿಸಿದರು. ಅಪ್ಪ ಮೊದಲು ಮರ್ಯಾದೆ ಹೋಗುತ್ತದೆ, ಮದುವೆ ನಿಂತು ಹೋಗುತ್ತದೆ,
ಪೊಲೀಸರಿಗೆ ಹೇಳುವುದು ಬೇಡ ಎಂದು ಅಳುತ್ತಾ ಕುಳಿತರು. ಆದರೆ ಅಮ್ಮ ಖಡಕ್ಕಾಗಿ ಹೇಳಿದರು, ನಮಗೆ ಮರ್ಯಾದೆಗಿಂತ ಮಗಳ ಸುರಕ್ಷತೆ ಮುಖ್ಯ. ಇಂದು ನಾವು ಸುಮ್ಮನಿದ್ದರೆ ಇವನು ಮತ್ತಷ್ಟು ಹೆಣ್ಣುಮಕ್ಕಳ ಜೀವನ ಹಾಳು ಮಾಡುತ್ತಾನೆ. ಅಮ್ಮ ತಕ್ಷಣ ಪೊಲೀಸರಿಗೆ ಕರೆ ಮಾಡಿದರು. ಅತಿಥಿಗಳೆಲ್ಲರ ಮುಂದೆ ಪೊಲೀಸರು ಆ ದುಷ್ಟನನ್ನು ಬಂಧಿಸಿ ಕರೆದೊಯ್ದರು. ಸ್ನೇಹಿತರೆ, ಈ ಘಟನೆಯಿಂದ ನಾನು ಕಲಿತ ಪಾಠವೆಂದರೆ ನಮ್ಮ ಸುರಕ್ಷತೆಯ ಬಗ್ಗೆ ನಾವು ಎಂದಿಗೂ ರಾಜಿ ಮಾಡಿಕೊಳ್ಳಬಾರದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಜಾಗೃತಿ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜಾಗೃತರಾಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು.